ನಿಮ್ಗೆ ಹೇಳ್ದಂಗೆನೆ ಆವಾಗಲೇ ಭಾಷಣ ಮಾಡುವಾಗ ಹೇಳಿದೆ ನಾನು 15 ವರ್ಷಗಳ ಹಿಂದೆ ನನಗೇನು 15 ವರ್ಷ ಇತ್ತು ಅವಾಗ ನಾನು 12 ರೂಪಾಯಿಯಿಂದ ನಾನು ಅಂಬೇಡ್ಕರ್ ಜಯಂತಿ ಮಾಡ್ಕೊಂಬಂದನು. 12 ರೂಪಾಯಿಯಿಂದ ಇಲ್ಲಿವರೆಗೂ ಏನು ಹೆಚ್ಚು ಕಡಿಮೆ ನಾನೊಂದು 40 ವರ್ಷ ದಾಟಿದ್ದೀನಿ ಅಂಬೇಡ್ಕರ್ ಜಯಂತಿ ಮಾಡಿ. 43 ವರ್ಷಗಳಿಂದ ನಾನು ಸತತವಾಗಿ ಆ 12 ರೂಪಾಯಿ ಜಯಂತಿ ರೂಪಾಯಿಯಿಂದ ಏನು ಅಂಬೇಡ್ಕರ್ ಜಯಂತಿನ ಸ್ಟಾರ್ಟ್ ಮಾಡಿದ್ನೋ ಇವತ್ತು 44 ವರ್ಷ ಸತತವಾಗಿ ನಾನು ಇವತ್ತು ಈ ಮಟ್ಟಕ್ಕೆ ನಾನು ಅಂಬೇಡ್ಕರ್ ಜಯಂತಿ ಮಾಡ್ತೇನೆ. ಆದರೂ ಅಂಬೇಡ್ಕರ್ ಜಯಂತಿ ಈಗ ಯಾಕೆ ನಾವು ಬರೀ ಅಂಬೇಡ್ಕರ್ ಜಯಂತಿ ಮುಖ್ಯ ಅಲ್ಲ, ಅಂಬೇಡ್ಕರ್ ಜಯಂತಿಯಲ್ಲಿ ಏನಾದರೂ 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದಷ್ಟು ಯೋಚನೆ ಮಾಡಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡು ನಾನು ಕಾರ್ಯಕ್ರಮ ಮಾಡ್ತಾ ಇರೋದು. ನೀವು ಸತತವಾಗಿ ವರ್ಷನೂ ಎಲ್ಲ ನಮ್ಮ ಏನು ಪ್ರಿಂಟ್ ಮೀಡಿಯಾ ಆಗ್ಬೋದು, ಈ ಮಾಮೂಲಿ ಮೀಡಿಯಾ ಆಗ್ಬೋದು, ಎಲ್ಲರನ್ನೂ ಸಹ ನೀವು ನೋಡ್ತಾ ಬರ್ತಾ ಇದ್ರಿ. ನಾವು ಜನಪರವಾಗಿ ಮಾಡೋದ್ ಜೊತೆಲಿ ಅಂಬೇಡ್ಕರ್ ಜಯಂತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ವಿದ್ಯಾವಂತರಾಗಬೇಕು. ಇವತ್ತು ಅಂಬೇಡ್ಕರ್ ಏನೂ ಇಲ್ಲದೆ ಅಂತ ನೆಲೆ ಇಲ್ದಂಥ ಕಾಲದಲ್ಲಿ ಅವ್ರು ಇಡೀ ದೇಶ ಪ್ರಪಂಚಗಳೇ ಹೇಳೋಂಥ ಮಟ್ಟಕ್ಕೆ ಇವತ್ತು ಅಂಬೇಡ್ಕರ್ ಅವ್ರು ಬಂದವ್ರೆ. ಅಂಬೇಡ್ಕರ್ ಅವರಲ್ಲಿ ಅಟ್ಲೀಸ್ಟ್ ಒಂದು 5% ಆದರೂ ಆ ಮಕ್ಕಳನ್ನ ಆ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಥರ ಅಂಬೇಡ್ಕರ್ ಜಯಂತಿಗಳು, ಅಂಬೇಡ್ಕರ್ ಪರಿನಿರ್ವಾಣಗಳು, ಮಹಿಳಾ ದಿನಾಚರಣೆಗಳ ಮುಖಾಂತರ ನಾವು ಇವತ್ತು ಮಹಿಳೆಯರಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ಪುರುಷರಿಗಾಗ್ಬೋದು ಈ ಥರ ಅವ್ರಿಗೊಂದು ಉರ್ದುಂಬಿಸಿ ಮಕ್ಕಳು ವಿದ್ಯಾವಂತರು ಮಾಡೋದೇ ನಮ್ಮದೇ. ಅವರು ಪ್ರತಿ ವರ್ಷವೂ ಸತತವಾಗಿ ಬರ್ತಾನೆ ಇದ್ದಾರೆ. ಅವರು ಪ್ರತಿ ಸರಿನೂ ಬಂದು ಹೇಳ್ತಾನೆ ಅವರೇ, ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಅಂಬೇಡ್ಕರ್ ಜಯಂತಿ ಈ ಮಟ್ಟಕ್ಕೆ ನಿಲ್ಲೂ ನಾವು ನೋಡಿಲ್ಲ. ಚೆನ್ನಾಗಿ 16 ವರ್ಷಗಳಿಂದನೂ ಸತತವಾಗಿ ಅಂಬೇಡ್ಕರ್ ಜಯಂತಿ ಜಕ್ಕೂರಲ್ಲಿ ಸತತವಾಗಿ ನಡ್ಕೊಂಬರ್ತದೆ. ಅದರಲ್ಲೂ ಅಂಬೇಡ್ಕರ್ ಜಯಂತಿಗೆ ಏನಾದರೂ ಒಂದು ಅದಕ್ಕೆ ಆದ ಒಂದು ಹೆಸರಿರೋ ಒಂದು ಅಂಬೇಡ್ಕರ್ ಜಯಂತಿ ಮಾಡ್ತಾ ಬರ್ತಾವ್ರೆ ಅಂತ ಅವರು ಸಹ ತಮ್ಮ ಮುಂದೆ ಅವರೇ ಪ್ರಶಂಸೆ ಮಾಡಿ ಹೋಗ್ತಾ ಇರೋದು ಎಲ್ಲ ಗಣ್ಯರು ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅವರು ತಲೆ ಕೆಳಕ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಪ್ರಪಂಚ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಆಗ್ತದೆ ಅಂತ ಮಟ್ಟಕ್ಕೆ ಹೋಗೋದ್ರೆ ಅದು ಯಾವುದೇ ಕಾರಣಕ್ಕೆ ಅವರಿಂದ ಮಾಡಕ್ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಹೇಳಿಕೆ ಕೊಡ್ತಾರೆ. ಇಂಥ ಹೇಳಿಕೆಗಳು ನನ್ನ ಹೋರಾಟದ ಜೀವನದಿಂದ ನಾನು ನೋಡ್ಕೊಂಬತ್ತಾ ಇದ್ದೀನಿ. ಏನು ಅಂಬೇಡ್ಕರ್ಗೆ ಅವಮಾನ ಮಾಡೋಂಥ ಕಾರ್ಯಕ್ರಮಗಳು ಬಂದಾಗ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಸಾಕಷ್ಟು ಅವ್ರಿಗೆ ಎಲ್ಲ ಥರ ಎಲ್ಲೆಲ್ಲಿ ಹೆಂಗೆ ಸಿಕ್ಕಾಕಿ ಎಲ್ಲೆಲ್ಲಿ ಜೈಲುಗಳು ಅನುಭವಿಸ್ಬೇಕು ಅವೆಲ್ಲ ಮಾಡಿಸ್ಕೊಂಬಂದಿದ್ದೀವಿ. ಇಲ್ಲಿವರೆಗೂ ಇಂಥ ಪುಡಾರಿಗಳು ಅಲ್ಲಲ್ಲೇ ಇದ್ದೇ ಇರ್ತಾರೆ. ಆದ್ರೂ ಎಲ್ಲರೂ ನಾವು ಆ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ಗೆ ಗೊತ್ತಿದೆ ಒಂದು 50% ಎಲ್ಲರಿಗೂ ಇದು ಅಂಬೇಡ್ಕರ್ ಬರೀ SC/ST ಪರ ಅಲ್ಲ, ಎಲ್ಲ ಜನಾಂಗದ ವ್ಯಕ್ತಿ ಅಂಬೇಡ್ಕರ್ ಅನ್ನೋ ಒಂದು ಸ್ಟೇಜ್ ಈಗ ದಿನ ಕಳೀತಾ ಇರೋದ್ರಿಂದ ಒಂದು 50% ಇವತ್ತು ಅಂಬೇಡ್ಕರ್ ಬಗ್ಗೆ ಆ ಭಾವನೆಗಳು ಕಡಿಮೆ ಆಗಿದೆ. ಇವತ್ತು ಒಳ್ಳೆ ಭಾವನೆ ಜನರೆಲ್ಲ ಇಟ್ಕೊಂಡಿದ್ದಾರೆ. ಇವತ್ತು ನಾವು 1900 ಚಿಲ್ಲರೆ ಜನ ಸದಸ್ಯತ್ವ ಮಾಡಿದ್ದೀವಿ. 7 ಕೋಟಿ ರೂಪಾಯಿ ದುಡ್ಡು ಇವತ್ತು ಮಹಿಳೆಯರ ಮೇಲೆ ಇದೆ. ನಾನು ಆವಾಗಲೇ ಭಾಷಣದಾಗ ತಮ್ಮ ಮುಂದೆ ಹೇಳಿದ್ದೀನಿ. 7 ಕೋಟಿ ರೂಪಾಯಿ ಟರ್ನ್ ಓವರ್. ಈಗಾಗಲೇ ನಾವು 5 ವರ್ಷ ಮುಗಿದು 6ನೇ ವರ್ಷದಲ್ಲಿ ಇದ್ದೀವಿ. ಮಹಿಳೆಯರು, ಶ್ರೀಶಕ್ತಿ ಗುಂಪುಗಳವರು ಇಂಡಿವಿಜುವಲ್ ಲೋನು, ವೈಯಕ್ತಿಕ ಲೋನು ತೆಗೆದುಕೊಂತಾನೆ ಅವರು ಆನಿಷ್ಟ ಕಟ್ಕೊಂಡು ಹೋಗ್ತಾವ್ರೆ. ಸಂಸ್ಥೆಗೆ ಒಳ್ಳೆ ಹೆಸರು ಆಗ್ತಾ ಇದೆ. ಇವತ್ತು ನಮ್ಮಲ್ಲೇ ಒಂದು ಉದ್ದೇಶ ಹೇಳ್ಬೇಕು ಅಂತಂದ್ರೆ, ನಮ್ದು ಯಾವುದೇ ಸರ್ಕಾರದ ದುಡ್ಡು ನಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಇಲ್ಲ. ಏನು ಷೇರುದಾರರ ದುಡ್ಡು, ಆಮೇಲೆ ಏನು FD ಅವ್ರ ದುಡ್ಡು, ಜೊತೆಲೆ ನಮ್ಮ ಡೈರೆಕ್ಟರ್ ನಾವೆಲ್ಲ 15 ಜನ ಇದ್ದೀವಿ. ನಾವು ತಲಾ ಒಬ್ಬೊಬ್ಬರು 2.5 ಲಕ್ಷ ರೂಪಾಯಿ 5 ವರ್ಷಕ್ಕೆ ಬಡ್ಡಿ ರಹಿತವಾಗಿ ನಾವು ಇಟ್ಬಿಟ್ಟಿದ್ದೀವಿ 5 ವರ್ಷಕ್ಕೆ. ಇವತ್ತು ನೀವು 5 ವರ್ಷಕ್ಕೆ ಏನಾದರೂ 7.5% ನೀವೇನು ಲೆಕ್ಕ ಹಾಕೊಂಡ್ರೆ ಸುಮಾರು ಒಂದು 30 ಲಕ್ಷ ರೂಪಾಯಿ ನಮಗೆ ಬರ್ತದೆ. ಆ 30 ಲಕ್ಷನೂ ನಾವು ಇವತ್ತು ಆ ಸಂಸ್ಥೆಗೆ ಈ 5 ವರ್ಷದಲ್ಲಿ ಏನು ಮಾಡಿದೀನೋ ಇನ್ನ ನೆಕ್ಸ್ಟ್ 5 ವರ್ಷ ಅವಕಾಶ ಜನ ಕೊಟ್ಟಿದ್ದಾರೆ. ಅದ್ರನ್ನ ಏನಾದರೂ ಇನ್ನೂ ಹೊಸ ಕಾರ್ಯಕ್ರಮಗಳನ್ನ ತಂದು, ಯಾಕಂದ್ರೆ ನಮ್ಮ ಕಾನೂನು ಸಲಹೆಗಾರರು ಪಕ್ಕದಲ್ಲೇ ಇದ್ದಾರೆ, ಅವ್ರ ಗೈಡೆನ್ಸ್ ತೆಗೆದುಕೊಂಡು ನಾನು ಸ್ವಲ್ಪ ಚೇಂಜಸ್ ಮಾಡಬೇಕು ಈ 5 ವರ್ಷದಲ್ಲಿ ಅಂತ ನಾನು ಭಾವನೆ ಮಾಡಿದ್ದೀನಿ. ಒಂದು ಕಾನೂನು ಅಡಿಯಲ್ಲಿ ನಾವು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇವತ್ತಿನ ದಿನ 133ನೇ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ. ಈ ಒಂದು ಜನ್ಮ ದಿನಾಚರಣೆಗೆ ನಾವು ಒಂದು ಅರ್ಥಪೂರ್ಣವಾದಂತಹ ಒಂದು ಇದನ್ನು ಕೊಡಬೇಕು ಅಂತಂದರೆ, ನಮ್ಮ ಎಲ್ಲ ಜನರಲ್ಲಿ, ನಮ್ಮ ಭಾರತ ದೇಶದ ಎಲ್ಲ ನಾಗರಿಕರಲ್ಲಿ ನಾನು ಬೇಡ್ಕೊಳ್ಳೋದು ಒಂದೇನೆ, ಎಲ್ಲರೂ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಒಂದು ಬಡ ಕುಟುಂಬದಿಂದ ಬಂದಂತಹ ಒಬ್ಬ ಅಂಬೇಡ್ಕರ್ ಇವು ಸಂವಿಧಾನ ಶಿಲ್ಪಿಯಾಗಬೇಕಾದ್ರೆ ಅವರು ಮಾಡಿದಂತಹ ತ್ಯಾಗ, ಬಲಿದಾನ, ಅವರು ಪಟ್ಟಂಥ ಕಷ್ಟಗಳು ನಿಜವಾಗ್ಲೂ ಇವರು ಎಲ್ಲರನ್ನೂ ಅರ್ಥ ಮಾಡ್ಕೋಬೇಕು. ಅವರು ಪಡೆದಂತಹ ಡಾಕ್ಟರೇಟ್ಗಳು, ಅವರು ಪಡೆದಂಥ ವಿದ್ಯಾಭ್ಯಾಸಗಳು, ಪದವಿಗಳು ಈ ಪ್ರಪಂಚದಲ್ಲಿ ಯಾರೂ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಮಹಾನ್ ವ್ಯಕ್ತಿಯನ್ನು ನಾವು ಈ ದಿನ ಅವರ ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ದಿನನ ನಾನು ಸಂವಿಧಾನ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಕೂಡ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ.